ಅದರಿಂದ ಬೆಳೆ ನಷ್ಟವನ್ನು ತಡೆಗಟ್ಟಲು ಇತ್ತೀಚೆಗೆ ಸರ್ಕಾರದಿಂದ ಮೊದಲು 50,000 ರೂಪಾಯಿ ಕೊಡ್ತಾ ಇದ್ರು, ಅದನ್ನು 1 ಲಕ್ಷ ರೂಪಾಯಿಗೆ ಹೆಚ್ಚಿಸಿದ್ದಾರೆ. ಹಾಗಾಗಿ ನಿಮ್ಮ ಕಾಡು ಬೆಳೆಗಳೆಲ್ಲ ಯಾವುದೇ ಬೆಳೆಗಳನ್ನು ಕಾಡು ಪ್ರಾಣಿಗಳು ಬಂದು ಅದನ್ನು ಹಾಳು ಮಾಡಿದ ಪಕ್ಷದಲ್ಲಿ ಆ ತಕ್ಷಣ ಇಲಾಖೆಗೆ ಮಾಹಿತಿ ನೀಡಿದರೆ ನಮ್ಮ ಇಲಾಖೆಯವರು ಬಂದು ಅದನ್ನು ಪರಿಶೀಲನೆ ಮಾಡಿ ಅದಕ್ಕೆ ಏನು ನಿಗದಿಪಡಿಸಿದ ಬೆಲೆ ಇದೆ ಆ ಬೆಲೆಯನ್ನು ನಾವು ಇಲಾಖೆಯಿಂದ ರೈತರಿಗೆ ನೀಡುವಂಥ ಒಂದು ಕೆಲಸ ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ನಮ್ಮ ಇಲಾಖೆಯಿಂದ ಕಳೆದ 5 ವರ್ಷದಲ್ಲಿ 38,83,464 ಇಷ್ಟು ನಾವು ಪರಿಹಾರವನ್ನು ರೈತರಿಗೆ ನಾವು ವಿತರಿಸಿದ್ದೇವೆ. ಇನ್ನು ಮುಂದೇನು ಕೂಡ ನಿಮ್ಮಲ್ಲಿ ಯಾವುದಾದ್ರೂ ಆ ಥರ ಬೆಳೆ ಪರಿಹಾರ ಸಂಬಂಧಪಟ್ಟಂಗಿತ್ತಂದರೆ ಅದನ್ನು ನಾವು ಮಾಡ್ತೀವಿ. ಇದು ಬೆಳೆ ಪರಿಹಾರ ಮಾಡೋದು. ಆದರೆ ವನ್ಯಜೀವಿ ಸಂಘರ್ಷ, ಬೆಳೆ ಹಾನಿ ಇದನ್ನು ತಡೆಗಟ್ಟೋದು ಹೇಗೆ, ಇದಕ್ಕೆ ಏನು ನಾವು ಕ್ರಮ ಅನುಸರಿಸಬೇಕು, ಇದ್ರ ಬಗ್ಗೆ ಸ್ವಲ್ಪ ನಾವು ಗಮನ ಹರಿಸಬೇಕು. ಈಗ ಬೆಳೆ ಹಾನಿ ಆದಂಥ ಸಂದರ್ಭದಲ್ಲಿ ಅಥವಾ ಬೆಳೆ ಹಾನಿ ಆಗ್ತಾ ಇದ್ದರೆ ಅದಕ್ಕೆ ನಾವು ಅರಣ್ಯ ಇಲಾಖೆ ಏನೇನು ಕ್ರಮ ಮಾಡ್ತಾ ಇದ್ದೀವಿ ಮತ್ತು ಏನೇನು ನಾವು ಮಾಡಬೇಕು ಅಂತ ನಾವು ರೂಪರೇಷೆಗಳನ್ನು ಹಮ್ಮಿಕೊಂಡಿದ್ದೀವಿ ಅಂತ ಅದನ್ನು ಬೆಳೆ ಹಾನಿ ಆದಂಥ ಪ್ರದೇಶಗಳನ್ನು ನಾವು ಪರಿಶೀಲನೆ ಮಾಡಿ ಅದನ್ನು ಗುರುತಿಸಿ ಅಲ್ಲೆಲ್ಲ ಸೋಲಾರ್ ಫೆನ್ಸಿಂಗ್ ಮಾಡಿಸೋದು. ಮತ್ತು ಈಗ ಕಾಡುಗಳ ಹಾವಳಿ ಎಲ್ಲಿ ಹೆಚ್ಚಿದೆ ಅಲ್ಲೆಲ್ಲ BPT ಅಂತೇಳಿ ಅಂದರೆ ಬೈಸನ್ ಫ್ರೂಟ್ ಟ್ರೆಂಚ್ ಅಂತೇಳಿ ಅದನ್ನು ನಾವು ಇಲಾಖೆಯಿಂದ ರೆಕಮೆಂಡ್ ಮಾಡ್ತಾ ಇದ್ದೀವಿ. ಮತ್ತು ಹೆಚ್ಚು ಇತ್ತೀಚೆಗೆ ನಾವು ಅಕೇಶಿಯ ಗಿಡಗಳನ್ನೆಲ್ಲ ಕಡಿಮೆ ಮಾಡಿ ಹಣ್ಣಿನ ಗಿಡಗಳನ್ನೆಲ್ಲ ಜಾಸ್ತಿ ಬೆಳೆಸ್ತಾ ಇದ್ದೀವಿ ಮತ್ತು ಕಾಡಿನೊಳಗಡೆ ನೀರಿನ ಮೂಲಗಳನ್ನು ಹೆಚ್ಚು ಮಾಡ್ತಾ ಇದ್ದೀವಿ. ಇದರಿಂದ ಅವು ಕಾಡಿನಿಂದ ನಾಡಿಗೆ ಬರುವಂಥ ಸಂಖ್ಯೆ ಕಡಿಮೆ ಆಗಲಿ ಅನ್ನೋ ಒಂದು ಉದ್ದೇಶ. ಇದ್ರ ಜೊತೆಗೆ ಹಾಗೆ ಸರ್ ಹೇಳ್ತಾ ಇದ್ರು ಮಂಗಗಳ ಹಾವಳಿ ಜಾಸ್ತಿ ಇದೆ ಅಂತೇಳಿ. ಸೊ ಈ ಮಂಗಗಳ ಹಾವಳಿಯನ್ನು ತಡೆಗಟ್ಟಲಿಕ್ಕೋಸ್ಕರ ಈಗ ನಮ್ಮ ಇಲಾಖೆಯಿಂದ ಅದಕ್ಕೊಂದು ಈ ಸಂತಾನಹರಣ ಚಿಕಿತ್ಸೆ ಅನ್ನೋದು ಅಥವಾ ಅದಕ್ಕೊಂದು ಮಂಕಿ ಪಾರ್ಕ್ ಅನ್ನೋದು ಪ್ರಪೋಸಲ್ ಹೋಗಿದೆ. ಅದು ಸರ್ಕಾರ ಮಟ್ಟದಲ್ಲಿದೆ, ಅದು ಆದಷ್ಟು ಬೇಗ ಆಗಬೇಕು. ಇನ್ನು ನೆಕ್ಸ್ಟು ನಾವು ಜನಗಳಿಗೆ ಹೆಚ್ಚು ಅವೇರ್ನೆಸ್ ನೀಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ವಿ. ಎಲ್ಲ ಕಡೆ ಸೂಚನಾ ಫಲಕಗಳನ್ನು ಹಾಕಿ ಕಾಡಿನಿಂದ ಬಂದಂಥ ಪ್ರಾಣಿಗಳ ಅದನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅಂತ. ಬರೀ ಬೆಳೆ ಹಾನಿ ಒಂದೇ ಅಲ್ಲ, ಮಾನವ ಮತ್ತು ವನ್ಯಜೀವಿ ಸಂಘರ್ಷಗಳನ್ನು ಆಗ್ಬೋದು. ಈ ಭಾಗದಲ್ಲಿ ಕಡಿಮೆ ಇದೆ, ಚಿರತೆ ಇರ್ಬೋದು, ಬೇರೆ ಪ್ರಾಣಿಗಳೆಲ್ಲ ಹಾವಳಿ ಜಾಸ್ತಿ ಆಗ್ತಾ ಇದೆ. ಆ ನಿಟ್ಟಿನಲ್ಲೂ ಕೂಡ ನಾವು ಕ್ರಮವನ್ನು ತೆಗೆದುಕೊಳ್ತಾ ಇದ್ದೇವೆ. ಇದರಲ್ಲಿ ರೈತರು ಅನುಸರಿಸಬೇಕಾದಂಥ ಕ್ರಮಗಳೇನಂತಂದರೆ, ಕೆಲವೊಂದು ಬೆಳೆಗಳನ್ನ ಕೆಲವೊಂದು ಪ್ರಾಣಿಗಳು ಇಷ್ಟಪಡೋದಿಲ್ಲ. ಹಾಗಾಗಿ ನಿಮ್ಮ ಜಮೀನು ಸುತ್ತ, ನಿಮ್ಮ ಹೊಲಗಳ ಸುತ್ತ ಪ್ರಾಣಿಗಳಿಗೆ ಅಸಹ್ಯವಾದಂಥ ಒಂದು ಬೆಳೆಗಳಿರ್ತವೆ. ಕೆಲವೊಂದು ಬೆಳೆಗಳನ್ನ ನಾವು ಲೈಕ್ ಮಾಡೋದಿಲ್ಲ. ಅದನ್ನು ನಾವು ಒಂದು ಬಾರ್ಡ್ರಲ್ಲಿ ನೀವು ಅದನ್ನು ಬೆಳೆಸೋ ಇದರಿಂದಲೂ ಅದನ್ನು ಕಡಿಮೆ ಮಾಡ್ಬೋದು. ಮತ್ತು ಸೇಮ್ ನಾವು ಆಗಲೇ ಹೇಳ್ದಂಗೆ ಗಡಿ ಸುತ್ತಲೂ ಒಂದು ಸೋಲಾರ್ ಫೆನ್ಸಿಂಗ್ ಮಾಡ್ಕೊಳ್ಳೋದ್ರಿಂದ ಕಡಿಮೆ ಆಗ್ತದೆ.